ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ ಘೋಷಣೆ ಸನ್ನಿಹಿತವಾಗ್ತಿದೆ. ಜುಲೈ 10ರ ಒಳಗೆ ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ. ಆಗಸ್ಟ್ 3ನೇ ವಾರದಲ್ಲಿ ಮತದಾನ ನಡೆಯುವಂತ ನಿರೀಕ್ಷೆ ಇದೆ. ಆಗಸ್ಟ್ 31ರೊಳಗೆ ಎಲೆಕ್ಷನ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಗಡುವು ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗದಿಂದ ಸದ್ದಿಲ್ಲದೆ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ. ಮತಗಟ್ಟೆಗಳ ಗುರುತು, ಸಿಬ್ಬಂದಿ ನಿಯೋಜನೆ ಕಾರ್ಯಕ್ಕೆ ವೇಗ ಕೊಟ್ಟಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಸಿದ್ಧಪಡಿಸುವ ಪ್ರಕ್ರಿಯೆಯೂ ಕೂಡ ಚುರುಕಾಗಿ ನಡೀತಾ ಇದೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಘೋಷಣೆ ಆಗ್ಲೇಬೇಕು, ಚುನಾವಣೆ ಆಗ್ಲೇಬೇಕು. ಕಾರಣ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಮೇಲೆ ರಾಜಕೀಯ ಪಕ್ಷಗಳ ಕಣ್ಣೋಟ. ವಾರ್ಡ್ ಮಟ್ಟದಲ್ಲಿ ಮತಭೇಟಿಗೆ ನಾಯಕರು ಸಜ್ಜಾಗಿದ್ದಾರೆ. ಮನೆ ಮನೆ ಸಂಪರ್ಕ ಅಭಿಯಾನಕ್ಕೆ ಕಾಂಗ್ರೆಸ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ನಿರ್ದೇಶನವನ್ನ ಕೊಡಲಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಜನಸಂಪರ್ಕ ಕಾರ್ಯ ಚುರುಕಾಗಿ ಮಾಡ್ತಾರೆ. ಇನ್ನು ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಕಾಂಕ್ಷಿಗಳ ಹಾಜರಾತಿ ಹೆಚ್ಚಳ. ಸ್ಥಳೀಯ ಮಟ್ಟದಲ್ಲಿ ಚುನಾವಣಾ ಕಾವು ಪಡ್ಕೊಂಡಿದೆ. ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಈ ಕಾವು. ಇನ್ನು ಜಿಬಿಎ ಚುನಾವಣೆಗೆ ಅನ್ವಯ ಆಗಲ್ಲ ಕೇಂದ್ರ ಚುನಾವಣಾ ಆಯೋಗದ ಎಸ್ಐಆರ್. ಪ್ರಸ್ತುತ ಮತದಾರರ ಪಟ್ಟಿಯ ಆಧಾರದಲ್ಲೇ ಚುನಾವಣೆ ನಡೆಯುವ ಸಾಧ್ಯತೆ. ಬೆಂಗಳೂರಿನ ರಾಜಕೀಯದ ದಿಕ್ಕು ನಿರ್ಧರಿಸಲಿರುವಂತ ಪಂಚಪಾಲಿಕೆಯ ಚುನಾವಣೆ ಅಧಿಕಾರದ ಗದ್ದುಗೆಗಾಗಿ 3 ಪಕ್ಷಗಳ ನಡುವೆ ತೀವ್ರ ಪೈಪೋಟಿಯಂತೂ ಇದ್ದೇ ಇದೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಇನ್ನು ದಿನಾಂಕ ಯಾವಾಗ ಘೋಷಣೆ ಕಾದ್ ನೋಡ್ಬೇಕಿದೆ.